ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆಯವ್ರು ರೆಡಿ ಇದ್ರೆ ದೇವಸ್ಥಾನಕ್ಕೆ ಹೊರಡ್ಬೋದಲ್ಲ? ಹಾ, ಶ್ರವಣಿ ಅಮ್ಮ, ಆಕಾಶ ಮತ್ತು ಅಂಬರ ಇಬ್ಬರು ಸೇರಿಕೊಂಡು ವೃತ್ತಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಅಲ್ವಾ? ನೀವು ಆ ಪ್ರಕಾರನೇ ನಡ್ಕೋಬೇಕು. ಮನೇಲಿ ದೀಪ ಹಚ್ಚಬೇಕು, ಲಲಿತಾದೇವಿ ಅಮ್ಮನವರು ಆಶೀರ್ವಾದ ಪಡ್ಕೋಬೇಕು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ 21 ಬಿಂದಿಗೆ ನೀರನ್ನು ಕಲ್ಯಾಣಿಯಿಂದ ತಗೊಂಡು ಬಂದು ದೇವರಿಗೆ ಅಭಿಷೇಕ ಮಾಡಬೇಕು. ನೆನಪಿರಲಿ, ಕಲ್ಯಾಣಿಯಿಂದ ನೀರು ತರುವಾಗ ಬಿಂದಿಗೆ ತಲೆ ಮೇಲಿರಬೇಕು. ಏನು ಚಿಂತೆ ಮಾಡೋದು ಬೇಡ, ಮೇಡಮ್ಮು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಸರಿ, ಹಾಗಾದರೆ ನಡ್ರಿ ಅಮ್ಮವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಆಕಾಶು, ದೇವಸ್ಥಾನದ ಹತ್ರ ಗುರುಗಳು ನೋಡೋಕೆ ಎಲ್ಲ ವ್ಯವಸ್ಥೆ ಆಗಿದೆಯಲ್ವಾ? ಎಲ್ಲ ವ್ಯವಸ್ಥೆ ಆಗಿದೆ ನಾಸೇನವ್ರೆ. ಸರಿ, ಹಾಗಾದರೆ ಶ್ರಾವಣಿ ಅಮ್ಮ ದೀಪ ಹಚ್ತಿದ್ದಾಗೇನೆ ಎಲ್ಲರೂ ಹೊರಟ್ಬಿಡೋಣ. ಎಷ್ಟೋ ವರ್ಷದಿಂದ ಸಾಲಿಗ್ರಾಮದಲ್ಲಿ ಪುಷ್ಕರಣಿ ಉತ್ಸವ ನಿಂತೋಗಿತ್ತು. ನಂದಿನಿ ಇದ್ದಾಗ ನಡೆದಿದ್ದು. ಈಗ ನಮ್ಮ ಮೊಮ್ಮಗಳು ಬಂದಿದ್ದಾಳೆ. ನೀವು ಅವಳನ್ನು ನೋಡಿದ್ರಲ್ವಾ? ನಂದಿನಿ ಇದ್ದಾಗೆ ಇದ್ದಾಳೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಅವಳ ಮೇಲಿರಬೇಕು. ನಿಜ, ಅವತ್ತು ನಂದಿನಿ ವೀರೇಂದ್ರನ ಮದುವೆ ಮಾಡಿಕೊಂಡು ಮನೆ ಬಾಗ್ಲಿಗೆ ಬಂದಾಗ ನಾನು ಆ ರೀತಿ ನಡ್ಕೋಬಾರ್ದಿತ್ತು. ನಾ ಮಾಡಿದ ತಪ್ಪೆ. ಆದರೆ ಆ ಕ್ಷಣದಲ್ಲಿ ನಾನು ಮಾಡಿದ್ದೆ ಸರಿ ಅಂತ ಅನ್ನಿಸ್ತು. ನಿಮ್ಮಷ್ಟು ತಿಳುವಳಿಕೆ ಆಗಲಿ, ತಾಳ್ಮೆ ಆಗಲಿ ನನಗಾಗಿ ಎಲ್ಲಿತ್ತು? ಅಜ್ಜಿ, ಆಶೀರ್ವಾದ ಮಾಡಿ ಅಜ್ಜಿ. ಹಾಗೆ ಕಾಣ್ತಾ ಇದೆಯಲ್ಲ. ಅಜ್ಜಿ, ನಾನು ಬಂದಾಗ್ಲಿಂದ ನೀವು ನನ್ನ ನಿಮ್ಮ ಅಮ್ಮನ ಹಾಗೆ ಇದೆಯಾ, ನಿಮ್ಮ ಅಮ್ಮನ ಹಾಗೆ ಕಾಣ್ತಿದ್ಯಾ ಅಂತ ಹೇಳ್ತಿದ್ದೀರಾ. ಆದ್ರೆ ನಮ್ಮಮ್ಮ ಹೇಗಿದ್ರು, ಅವ್ರು ಏನ್ ಮಾಡ್ತಾ ಇದ್ರು, ನಿಮ್ ಜೊತೆ ಹೇಗಿದ್ರು, ಅವರು ಇವಾಗ ಎಲ್ಲಿದ್ದಾರೆ, ಅವ್ರು ಈ ಮನೇಲಿ ಯಾಕಿಲ್ಲ? ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಅವ್ರ ಬಗ್ಗೆ ಒಂದು ಸುಳಿವೂ ಇಲ್ಲ.
ಇದ್ರ ಬಗ್ಗೆ ನೀನು ಏನು ಹೇಳಿಲ್ಲ ಅಜ್ಜಿ. ಅಜ್ಜಿ, ನಮ್ಮ ಅಮ್ಮನ ಬಗ್ಗೆ ನಾನು ತಿಳ್ಕೋಬೇಕು. ಪ್ಲೀಸ್ ಹೇಳಿ ಅಜ್ಜಿ. ಸಾಲಿಗ್ರಾಮ ನಮ್ಮ ಅಮ್ಮನೂರು. ಸಾಲಿಗ್ರಾಮದಲ್ಲಿ ನಮ್ಮ ಅಜ್ಜಿ ಇರ್ತಾರೆ ಅಂತ ಗೊತ್ತಾದಾಗಲಿಂದ ನಾನು ಇಲ್ಲಿಗೆ ಬರಕ್ಕೆ ಚಡ್ಪಡಿಸ್ತಾ ಇದ್ದೀನಿ. ಸಾಲಿಗ್ರಾಮಕ್ಕೆ ಯಾವಾಗ ಬರ್ತೀನಿ, ನಮ್ಮ ಅಮ್ಮನ ಬಗ್ಗೆ ಯಾವಾಗ ತಿಳ್ಕೊತೀನಿ ಅಂತ ಒತ್ತಾಡ್ತಿದ್ದೆ. ಪ್ಲೀಸ್ ಅಜ್ಜಿ ಹೇಳಿ, ನಮ್ಮ ಅಮ್ಮನ ಬಗ್ಗೆ ಏನಾದರೂ ಹೇಳಿ ಅಜ್ಜಿ ಪ್ಲೀಸ್. ನಿಮ್ಮಮ್ಮ ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗಿದ್ಲು. ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿತ್ತು. ನಾನು ಬಂದಿದ್ದು ಒಳ್ಳೆಯದೇ ಆಯಿತು. ನಿಮ್ಮಮ್ಮ ನಿಮ್ಮಪ್ಪನ ಶ್ರಾವಣಿ, ಶ್ರಾವಣಿ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಬರ್ತೀಯಮ್ಮ? ಅಮ್ಮ ಅವರೇ, ಶ್ರಾವಣಿನ ಕರ್ಕೊಂಡು ಹೋಗು. ಶ್ರಾವಣಿ, ನೀನಿವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಮ್ಮ. ಶ್ರಾವಣಿ, ಉತ್ಸವ ನಿನ್ನಿಂದಾನೇ ಆಗಬೇಕು. ಬಾ, ದೇವ್ರ ದೀಪ ಹಚ್ಚು. ಅಮ್ಮನ ವಿಷಯ ತಿಳ್ಕೋಬೇಕು ಅಂತ ಅನ್ಕೊಂಡಾಗೆಲ್ಲ ಪದೇ ಪದೇ ಇವ್ರು ಅಡ್ಡಿ ಆಗ್ತಾನೆ ಇರ್ತಾರಲ್ಲ. ಇಷ್ಟೆಲ್ಲ ನಾಟಕ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅಮ್ಮನ ವಿಷಯಕ್ಕೂ ಇವ್ರಿಗೂ ಏನೋ ಸಂಬಂಧ ಇರಬೇಕು. ನಿನ್ ಸರ್ವನಾಶ ಅಲ್ಲೇ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ಅಲ್ಲೇ ನಿನ್ ಕೊನೆ ಆಗುತ್ತೆ. ಹೌದು, ಯಾವುದೇ ರೀತಿಯಿಂದ ಯೋಚನೆ ಮಾಡಿದ್ರು ಇವ್ರ ನಡವಳಿಕೆ ವಿಚಿತ್ರ ಅನ್ನಿಸ್ತಿದೆ. ಇವ್ರಿಗೆಲ್ಲ ವಿಷಯನೂ ಗೊತ್ತಿರಬೇಕು. ಆ ವಿಷಯ ನಾನು ತಿಳ್ಕೋಬಾರ್ದು ಅಂತ ಹೀಗೆ ಮಾಡ್ತಿರ್ಬೋದು. ಬಾಮ ಶ್ರಾವಣಿ. ಶ್ರಾವಣಿ, ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡು. ಉತ್ಸವ ಶುರುವಾಗಕ್ಕೆ ಮುಂಚೆ ಗುರುಗಳನ್ನ ನೋಡಬೇಕು. ಸರಿ ಅಜ್ಜಿ. ಹೊರಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.